ಓ ಮೈ ಗಾಡ್, ಆಕ್ಸಿಡೆಂಟಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಖತ್ತಾಗಿರ್ತೀರ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳೋಕ್ಕೂ ಮುಂಚೆ ಲೈಟಾಗಿ ನಾನು ಸ್ಟೋರಿ ಹೇಳ್ಬಿಡ್ತೀನಿ. ಏನು ಗೊತ್ತಾ, ಇಷ್ಟು ದಿನ ಯಾಕೆ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ, ಯಾಕೆ ಅನ್ನೋದಕ್ಕೆ ಕಾರಣ ಹೇಳ್ತೀನಿ. ಏನಪ್ಪ ಅಂತಂದರೆ, ಡೆಲ್ಲಿನಲ್ಲಿ ಕೂತ್ಕೊಂಡಿದ್ದೆ ಗೈಸ್. ಏನದು ಟೈಮ್ ಬೇಜಾನಿತ್ತು. ಸೊ ಹಾಗಾಗಿ ವ್ಲಾಗ್ ಮಾಡಿ ಹಾಕ್ತಾಯಿದ್ದೆ. ಬಟ್ ಇವಾಗ ನನಗೆ ವ್ಲಾಗ್ ಮಾಡಿದ್ರೂ ಎಡಿಟ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಆ್ಯಂಡ್ ತುಂಬಾ ವರ್ಕ್ ಇದೆ ನನಗೆ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ದಟ್ ವ್ಲಾಗ್ನ ನಿಲ್ಲಿಸ್ಬೇಡ ಅಂತ ಹೇಳಿ ನಿಲ್ಲಿಸಿದ್ದೆ. ಒಂದು ರೀತಿ ಮಾಡೋಣ ಬಿಡು, ಯಾವಾಗಲೇ ಆದರೂ ಒಂದ್ಸಲ ಇಷ್ಟ ಆದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಇಷ್ಟ ಆದಾಗ ಮಾಡೋದಕ್ಕೂ ತುಂಬ ಅಂದರೆ ವೀಡಿಯೋ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ, ಎಡಿಟ್ ಮಾಡಿ ಹಾಕೋದೇ ಒಂದು ತಿಂಗಳಾಗಿ ಹೋಗ್ಬಿಡ್ತಿತ್ತು. ಸೊ ಹಾಗಾಗಿ ಬೇಡ ಅಂತಲೇ ಬಿಟ್ಬಿಟ್ಟಿದ್ದೆ. ಹಂಗೆ ಮಾಡೋ ಬದಲು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಫೈನಲಿ ನನ್ನ ಕೊಲೀಗ್ಸ್, ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಕೊಲೀಗ್ಸ್ ಎಲ್ಲ ಫೋನ್ ಮಾಡಿ ಹೇಳಿದರು, ವರ್ಕ್ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಅವರೆಲ್ಲ ನನ್ನ ವ್ಲಾಗ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ, ಯಾಕೆ ನೀನು ವ್ಲಾಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ಯಾ, ಸೊ ಮತ್ತೆ ಕಂಟಿನ್ಯೂ ಮಾಡು, ಏನಾಗಲ್ಲಮ್ಮ, ಏನದು ಏನು ಇವಾಗ ವ್ಯೂಸ್ ಕಮ್ಮಿ ಇದೆ ಅಷ್ಟೇ, ನೀನು ಅದನ್ನು ವೀಡಿಯೋ ಮಾಡ್ತಾ ವೀಡಿಯೋ ಅಪ್ಲೋಡ್ ಮಾಡ್ತಾ ನಿನಗೆಲ್ಲ ಸರಿ ಹೋಗುತ್ತೆ. ಆ್ಯಂಡ್ ನೋಡು, ಹೋದ ವರ್ಷನೂ ಆಚೆ ವರ್ಷ ನೀನು ಇದು ವ್ಲಾಗ್ ಮಾಡಿದ್ದು ಎಷ್ಟು ರೀಚ್ ಆಗಿದೆ. ಸೊ ನೀನು ಡ್ರಾಪ್ ಮಾಡೋಕ್ಕೆ ಹೋಗ್ಬೇಡ, ನೀನು ಕಂಟಿನ್ಯೂ ಮಾಡು. ಅದು 1 ವ್ಯೂ ಆಗಲಿ, 10 ವ್ಯೂ ಆಗಲಿ, 1000 ವ್ಯೂ ಆಗಲಿ. ಸೊ ನೀನು ಏನು ಮೈಂಡಲ್ಲಿ ಏನು ಥಿಂಕ್ ಮಾಡಬೇಡ, ಜಸ್ಟ್ ವೀಡಿಯೋ ಮಾಡಿ ಬಿಡ್ತಾ ಇರು ಅಷ್ಟೇ ಅಂತ ಹೇಳಿದರು. ಅವರೊಂದು ಸ್ವಲ್ಪ ಮೋಟಿವೇಟ್ ಮಾಡಿದರು. ಆ್ಯಂಡ್ ನಾನು ಡೆಲ್ಲಿನಲ್ಲಿದ್ದಾಗ ಅಲ್ಲಿ ಅಂದರೆ ನನ್ನ ಅಕ್ಕಪಕ್ಕದವರೆಲ್ಲ ಫುಲ್ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾಯಿದ್ರು. ಏನೋ ಒಂಥರ ಅವ್ರಿಗೂ ಇಷ್ಟ ಆಗಿ ಅವರು ಮತ್ತೆ ನನಗೆ ಕಾಲ್ ಮಾಡಿ, ಇಲ್ಲ ಮಾಡಿ ಬಾಬಿ, ಮಾಡಿ ದೀದಿ ಅಂತ ಅಂದ್ಕೊಂಡು ಮಾತಾಡಿದರು. ತುಂಬ ಜನ ಫ್ರೆಂಡ್ಸ್ ಅಲ್ಲೂ ಇದ್ದಾರೆ. ಸೊ ಮೈಸೂರವರು ಮತ್ತು ಇನ್ನೂ ಎಷ್ಟೊಂದು ಜನ, ನನಗೆ ತುಂಬ ಜನ ಅಂದರೆ 1 to 3 ಮೆಂಬರ್ಸ್ ಆದರೆ ಇಟ್ಸ್ ಓಕೆ. 1 to 3 ಮೆಂಬರ್ಸ್ ಎಲ್ಲ ತುಂಬ ಜನ ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ತುಂಬ ಜನ ಹೇಳಿದ್ದಾರೆ, ನೀವು ಮಾಡಲೇಬೇಕು, ಮಾಡಿ, ಏನಾಗಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಪ್ಪ, ಆಮೇಲೆ ಗ್ರೋತ್ ಆಗೇ ಆಗುತ್ತೆ, ಯಾಕೆ ಟೆನ್ಷನ್ನು ಅಂತ ಹೇಳಿದ್ರು. ಫೈನಲಿ ನಾನು ವ್ಲಾಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಅದೇ ಗೈಸ್, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಸ್ ಬೆಳಗ್ಗೆನೇ ಎದ್ದು 6:30 ಎದ್ದಿದ್ದೆ ಗೈಸ್. ಎದ್ದು ಮುಖ ತೊಳೆದು ಬ್ರಷ್ ಮಾಡಿ, ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಇತ್ತೀಚೆಗೆ ನನ್ನ ಪಿಂಪಲ್ಸ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಸ್ಕಿನ್ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ದಕ್ಕೆ ಅವರು ಫೇಸ್ ವಾಶು ಮತ್ತು ಕ್ರೀಮ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನಾನು ಅಪ್ಲೈ ಮಾಡ್ತಾ ಇರೋದು. ಸರಿ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಎದ್ದು ಬಿಸಿನೀರೆಲ್ಲ ಕುಡಿದು ಎಲ್ಲ ರೆಡಿ ಆದಮೇಲೆ ನಾನು ಸ್ವಲ್ಪ ಅದನ್ನು ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ದೋಸೆಗೆಲ್ಲ ರೆಡಿ ಮಾಡಿದ್ದೀನಿ. ಜೊತೆಗೆ ಪಲ್ಯ ಮಾಡೋಣ, ಆಲೂಗಡ್ಡೆ ಪಲ್ಯ ಅಂತೇಳಿ ಆಲೂಗಡ್ಡೆ ಪಲ್ಯಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಅದು ಕೊಟ್ಟಾದಮೇಲೆ ಲೈಟಾಗಿ ಚಟ್ನಿ ಮಾಡಿ. ಆ್ಯಂಡ್ ಇವತ್ತು ತುಂಬ ಬಿಸಿ ಇದ್ದೀನಿ, ಏಕೆಂದರೆ ನಾನು ಇನ್ನೂ ಜ್ಯೂಸು ಮಾಡಿಲ್ಲ. ಜ್ಯೂಸ್ ಮಾಡ್ಕೊಂಡು ಕುಟ್ಕೊಂಡು ಈಗ ಹೊರಡಬೇಕು. ತುಂಬ ದಿನಗಳ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಏನಾದ್ರೂ ಮಿಸ್ಟೇಕ್ ಆದರೆ ಐ ಆಮ್ ವೆರಿ ಸಾರಿ ಗೈಸ್. ಮುಂಚೆನೇ ಮಿಸ್ಟೇಕ್ ಮಾಡ್ತಿಲ್ಲ ಅಂತಲ್ಲ, ಮಾಡ್ತಿದ್ದೆ ಆವಾಗ್ಲೂ. ಬಟ್ ಇವಾಗ ಸ್ವಲ್ಪ ಏನದು ತುಂಬ ದೂರ ಹೊಳ್ಬಿಟ್ಟಿದೆ, ಅದ್ರ ಬಗ್ಗೆ ಟೆನ್ಷನೇ ತಗೋತಿರ್ಲಿಲ್ಲ. ಈಗ ಇಂಟ್ರೆಸ್ಟಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಚಾಲೆಂಜ್ ತಗೋಣ ಅಂದ್ಕೊಂಡಿದ್ದೀನಿ. 365 ಡೇಸ್, 1 ವರ್ಷದ ವ್ಲಾಗ್ನ ಹೆಂಗಿರುತ್ತೆ ಹಾಗೆ ಹಾಕೋಣ, ನೋಡೋಣ. ಅಂದರೆ ನನ್ನನ್ನು ಇಷ್ಟಪಡೋರು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಇಲ್ವೋ ನನಗೇನು ಗೊತ್ತಿಲ್ಲ ಸರಿಯಾಗಿ. ಸೊ ಅಡುಗೆ ಹಿಂಗೆಲ್ಲ ಮಾಡ್ತಾ ಇರ್ತೀನಿ ಗೈಸ್, ಇನ್ನೇನು ಕೆಲಸ ಹೇಳಿ ನನಗೆ. ಸೊ ಅದನ್ನೇ ಗೈಸ್, ಐ ಥಿಂಕ್ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. 365 ಡೇಸ್ ಕಂಟಿನ್ಯೂಸ್ ವ್ಲಾಗ್, ಈವ್ನಿಂಗ್ ಆರ್ ಮಾರ್ನಿಂಗ್ ವ್ಲಾಗ್ ಮಾಡೋಣ. ಅಥವಾ ಇವಾಗ ಈವ್ನಿಂಗ್ ಮಾಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ ಮಾಡೋಣ, ನೆಕ್ಸ್ಟ್ ಮಾರ್ನಿಂಗ್ ಮಾಡಿದ್ರೆ ಅದ್ರ ನೆಕ್ಸ್ಟ್ ಈವ್ನಿಂಗ್ ಮಾಡೋಣ. ಅಂದರೆ ಬಿಟ್ಟು ಇವತ್ತು ಈವ್ನಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ರೆ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಅಪ್ಲೋಡ್ ಮಾಡೋದು, ಈ ಥರ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ ಗೈಸ್. ಎಡಿಟ್ ಮಾಡೋದೇ ಸುಸ್ತು ಬಿದ್ದೋಗ್ತೀನಿ ನೋಡಿ. ಇವಾಗಲೂ ಅಷ್ಟೇ ಎಡಿಟ್ ಮಾಡೋಕ್ಕೆ ಮನಸ್ಸಿರಲಿಲ್ಲ, ನಿದ್ರೆ ಬರ್ತಾ ಇದೆ. ಬಟ್ ಅದರಲ್ಲೂ ಕೂಡ ಎಡಿಟ್ ಮಾಡ್ತಾ ಇದ್ದೀನಿ. ಏನು ಮಾಡೋದು, ನನ್ನ ಮಗಳಿಗೆ ನಾನು ಬಿಸಿನೀರು ಕುಡಿತೀನಲ್ಲ, ಸೊ ಅವಳಿಗೂ ಕೂಡ ಹಾಗೆ ಮಾಡ್ತೀನಿ, ಬಿಸಿನೀರು ಕುಡಿತೀನಿ. ಏಕೆಂದರೆ ಸ್ವಲ್ಪ ವಾಶ್ ಔಟ್ ಆಗುತ್ತೆ ಏನೇ ಇದ್ರೂ ಹೊಟ್ಟೆನಲ್ಲಿ, ಮತ್ತು ಮೋಷನ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಅಂತೇಳಿ ಅವಳಿಗೂ ಕೂಡ ಹಾಟ್ ವಾಟರ್ ಕೊಡ್ತೀನಿ. ಫೈನಲಿ ಒಗ್ಗರಣೆನೂ ಕೂಡ ಹಾಕ್ತಾಯಿದ್ದೆ ನಿಮ್ಮ ಜೊತೆ ಮಾತಾಡಿಕೊಂಡು. ಎಸ್, ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಆ್ಯಂಡ್ ದೋಸೆ, ಚಟ್ನಿ, ತುಪ್ಪ ಚೆನ್ನಾಗಿರುತ್ತೆ ಕಾಂಬಿನೇಷನು.
ನಿಮಗೂ ಗೊತ್ತಿರುತ್ತೆ, ನಾನು ಟ್ರೈ ಮಾಡಿ ಅನ್ನೋದು ಅವಶ್ಯಕತೆನಲ್ಲಿ ನೀವು ಮಾಡೇ ಮಾಡಿರ್ತೀರ. ಸೊ ನೋಡೋಣ ಮುಂದೆ ಹೇಗಿರುತ್ತೆ ಅಂತ, ಬನ್ನಿ ನೋಡ್ಕೊಬರೋಣ. ಬೆಳಗ್ಗೆನೇ ಎದ್ದು ನಾನು ಇದಕ್ಕೆ ಸೋಡಾ ಹಾಕಿ ಬಿಸಿನೀರು ಹಾಕಿಟ್ಟಿದ್ದೆ. ಸೊ ಲೈಟಾಗಿ ಉಬ್ಬಿದೆ. ಅಕಸ್ಮಾತ್ ಉಬ್ಬೇ ಇಲ್ಲ ಅಂದರೆ ಮಾತ್ರ ನೀವು ಸೋಡಾ ಹಾಕಿ. ಸೋಡಾ ಸುಮ್ಮನೆ ಉಬ್ಬಿದ್ರೂ ಕೂಡ ಹಾಕ್ತಾರೆ ಕೆಲವೊಬ್ಬರು, ಹಂಗೆ ಹಾಕಕ್ಕೆ ಹೋಗಬೇಡಿ. ಏಕೆ ಅಂತ ಅಂದರೆ ಎಳ್ಳ ಯಾಕೆ ಅಂತ ಹೇಳೇ ಬಿಡ್ತೀನಿ, ಸುಮ್ಮನೆ ಏನಕ್ಕೆ. ಇದೊಂಥರ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಜಾಸ್ತಿ ನಾವು ಸೋಡಾ ಯೂಸ್ ಮಾಡೋದ್ರಿಂದ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ದಯವಿಟ್ಟು ಹೇಳ್ತೀನಿ, ಉಬ್ಬಿಲ್ಲ ಅಂದರೆ ಮಾತ್ರ ನೀವು ಸೋಡಾ ಹಾಕಿ. ಅದು ಚಿಟಕಿ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಅದರಿಂದ ಸುಮ್ಮನೆ ನಮಗೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಅದು ನಾನು ಎಲ್ಲೋ ಒಂದು ಕಡೆ ಕೇಳಿದ್ದು. ಜೊತೆಗೆ ಅದು ನಾನು ಕೂಡ ಅಷ್ಟೇ, ಅದನ್ನು ಜಾಸ್ತಿ ಅಂದರೆ ಸೋಡಾನೆಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಮತ್ತು ಆಯಿಲ್ ಕಂಟೆಂಟ್ ಅಂತೂ ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇತ್ತೀಚೆಗೆ. ಬೋಂಡ ಗಿಂಡ ಎಲ್ಲ ನಾನು ತಿನ್ನೋದೇ ಇಲ್ಲ, ಅದಕ್ಕೂ ಸೋಡಾ ಹಾಕ್ತಾರೆ. ಮತ್ತು ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದರಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಾವು ಕೇರ್ಫುಲ್ಲಾಗಿ ಏನೇ ಒಂದು ಮಾಡಬೇಕಾದ್ರೂ ಕೇರ್ಫುಲ್ಲಾಗಿ ಮಾಡಿದಷ್ಟು ನಮಗೆ ಹೆಲ್ತಿ ಆಗುತ್ತೆ. ಏನಕ್ಕೆ ಹೇಳಿ, ಹೊರಗಡೆ ತಿನ್ನಬಾರ್ದು ಅಂತಾರೆ, ಸೋಡಾ ಜಾಸ್ತಿ ಹಾಕಿರ್ತಾರೆ. ಅದರಿಂದನೇ ಕೆಲವೊಬ್ಬರಿಗೆ ಕಿಡ್ನಿನಲ್ಲಿ ಕಲ್ಲಾಗಿರ್ಬೋದು ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಬೇರೆ ಬೇರೆ ರೀತಿನಲ್ಲಿ ಬರುತ್ತೆ ಈ ಸೋಡಾ ಜಾಸ್ತಿ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಗೈಸ್, ಫೈನಲಿ ಏನದು ಚಟ್ನಿ ಎಲ್ಲ ರೆಡಿ ನೋಡಿ. ನನಗೆ ಗೊತ್ತಿಲ್ಲ, ಚಟ್ನಿ ಎಲ್ಲ ರೆಡಿ ಮಾಡ್ತಿದ್ದೀನಿ. ನನ್ನ ಮಗಳಿಗೆ ಬಾಕ್ಸ್ಗೆ ರೆಡಿ ಮಾಡ್ತಿದ್ದೀನಿ. ಚಟ್ನಿ ಒಳಗೆ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಕ್ಕೆ ಹೋಗಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಅವಳು ಅಂತ. ನೋಡ್ತಿದ್ದೀರಾ ನನ್ನ ಮಗಳಿಗೆ ಯಾವ ಥರ ಪುಟ್ಟ ಪುಟ್ಟ ದೋಸೆಗಳನ್ನ ಹಾಕಿ ಬಾಕ್ಸ್ ಒಳಗೆ ಮಿಡ್ಲಲ್ಲಿ ಚಟ್ನಿ, ಪಕ್ಕದಲ್ಲಿ ಆಲೂಗಡ್ಡೆ ಪಲ್ಯ. ಮತ್ತು ಆಲೂಗಡ್ಡೆ ಪಲ್ಯನೂ ಅಷ್ಟೇ ಫುಲ್ ಖಾರ ಕಮ್ಮಿ ಹಾಕಿ ಮಾಡಿಕೊಡ್ತೀನಿ, ಇಲ್ಲಾಂದರೆ ಪಲ್ಯನೂ ತಿನ್ನಲ್ಲ ಅವಳು. ಹಾಗಾಗಿ ಸೊ ಇನ್ನೊಂದು ಟ್ರಿಪ್ ದೋಸೆ ಹಾಕ್ತಿದ್ದೀನಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ತಿನ್ಕೊಂಡು ಹೋಗಲಿ ಮನೆಯಲ್ಲಿ ಅಂತ ಹೇಳಿ. ಸೊ ಹೀಗಿರುತ್ತೆ ನನ್ನ ಒಂದು ದಿನನಿತ್ಯ ರೊಟೀನ ದಿನಚರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿ ಲೈಟಾಗಿ ತುಪ್ಪ ಹಾಕಬೇಕು, ಇಲ್ಲಾಂದ್ರೆ ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಬಿಟ್ರೆ ಅದೇ ಆಮೇಲೆ ಹಂಗೆ ಹಿಂಗೆ ವೇಸ್ಟ್ ಮಾಡ್ತಾಳಲ್ಲಿ. ಹಾಗಾಗಿ ಮನೇಲಿದ್ದರೆ ಆರಾಮಾಗಿ ತಿಂದ್ಕೊಳ್ತಾಳೆ ಅಂದ್ಬಿಟ್ಟು ನಾನು ಅಲ್ಲಿಗೆ ಸ್ವಲ್ಪ ಹಾಕ್ತೀನಿ, ಟೇಸ್ಟ್ ಬರಲಿ ಅಂತೇಳಿ. ಫೈನಲಿ ನೋಡಿ ದೋಸೆನೂ ಕೂಡ ರೆಡಿ ಆಯಿತು. ದೋಸೆ ಟಿಫನ್ ಬಾಕ್ಸ್ ಅದು ಆ್ಯಕ್ಚುಲಿ. ಇನ್ನೊಂದು ಬಾಕ್ಸಲ್ಲಿ ಗ್ರೇಪ್ಸು, ಆ್ಯಪಲ್ಲು, ಮತ್ತು ಪೈನಾಪಲ್ಲು, ಮತ್ತು ಬನಾನಾ, ಅದು ಬಿಟ್ಟರೆ ಪಪಾಯ, ಈ ಥರ ಫ್ರೂಟ್ಸ್, ವೆರೈಟಿ ಆಫ್ ಫ್ರೂಟ್ಸ್ ಇರುತ್ತಲ್ಲ, ಅದನ್ನು ನಾನು ದಿನ ಒಂದೊಂದು ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ತೀನಿ. ಬಟ್ ಅಕಸ್ಮಾತ್ ಫ್ರೂಟ್ ಏನಾದ್ರು ಇರಲಿಲ್ಲ ಅಂದರೆ ಕ್ಯಾರೆಟು, ಬೀಟ್ರೂಟ್ನ ಕಟ್ ಮಾಡಿ ಹಾಕ್ತೀನಿ. ಅದ್ರ ಮೇಲೆ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಹಾಕಿದ್ರೆ ತಿನ್ಕೊಂಬಿಡ್ತಾಳೆ. ಸೊ ಈ ಥರ ಅಲ್ಲಿ ಒಂದು ರೂಲ್ಸ್ ಇರೋದು, ಒಂದು ಟಿಫನ್ ಬಾಕ್ಸು, ಒಂದು ಫ್ರೂಟ್ ಬಾಕ್ಸ್ ಅಂತೇಳಿ. ಸೊ 2 ಬಾಕ್ಸ್ನ ನಾವು ಕೊಟ್ಟು ಕಳಿಸ್ತೀವಿ ದಿನ. ಆ್ಯಂಡ್ ಹಂಗೆ ಹೋಗ್ತಾ ಚಿಂಟೆಗೆ ಬಿಟ್ಟು ಬಂದಾಯಿತು. ಈಗ ಜಿಮ್ಗೆ ಹೋಗೋ ಟೈಮಲ್ಲಿ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ. ನಾನು ಎಂಥ ಫಾಸ್ಟ್ ಹೋಗ್ತೀನಿ ಗೊತ್ತಾ ಗೈಸ್, ಸಿಕ್ಕಾಬಟ್ಟೆ ಫಾಸ್ಟ್ ಹೋಗ್ತೀನಿ. ಇಲ್ಲ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗ್ಬಿಟ್ಟಿತ್ತು ಒಬ್ಬರು ಬೈಯಾಗೆ. ಸೊ ಅದು ನೋಡಿದ ತಕ್ಷಣ ನಾನು ಎಷ್ಟು ಸ್ಲೋ ಅಂದರೆ 20ನಲ್ಲಿ ಹೋಗ್ತಾ ಇದ್ದೆ. ನನಗೆ ಒಂಥರ ಜಿಮ್ ಬಂದುಬಿಡ್ತು ಮೈ. ಪಾಪ ಆ ಥರ ಎಲ್ಲ ಆಗೋಗ್ಬಿಟ್ರೆ ಬೆಳಗ್ಗೆನೇ ಒಂಥರ ಮೈಂಡ್ ಅಪ್ಸೆಟ್ ಆಗೋಗ್ಬಿಡುತ್ತೆ. ನೋಡೋದಕ್ಕೇ ಮೈಂಡ್ ಅಪ್ಸೆಟ್, ಇನ್ನು ಆ ಥರ ಆಗೋಗ್ಬಿಟ್ರೆ ಯಪ್ಪ ಬೇಜಾರಾಗ್ತಾಯಿತ್ತು. ನೋಡ್ಕೊಂಡು ಬಂದು ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ವರ್ಕೌಟ್ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಅಲ್ಲಿ ಸರ್ ಬಿಡೋದೇ ಇಲ್ಲ, ವರ್ಕೌಟ್ ಮಾಡಿಸ್ತಾರೆ. ಸೊ ನಾನು ರೋಡ್ ದಾಟ್ತಾ ಇದ್ದೆ. ನಮ್ಮ ಜಿಮ್ ಬಂದು ಇಂಟೆನ್ಸ್ ಫಿಟ್ನೆಸ್ ಅಂತೇಳಿ. ಸೊ ನಾನು ಇಲ್ಲೇ ಜಾಯ್ನ್ ಆಗಿರೋದು. ತುಂಬ ಜನ ಟ್ರೈನರ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಕೋಪ್ರೇಟ್ ಕೂಡ ಮಾಡ್ತಾರೆ ಟ್ರೈನರ್ಸ್, ಒಳ್ಳೆ ರೀತಿಯಲ್ಲಿ. ಮತ್ತು ತುಂಬ ಚೆನ್ನಾಗಿ ಏನದು ವರ್ಕೌಟ್ ಕೂಡ ಹೇಳ್ಕೊಡ್ತಾರೆ, ಯಾವುದೇ ರೀತಿ ಮುಜುಗರ ತರಿಸಲ್ಲ. ಮತ್ತು ಎಲ್ಲರೂ ಒಂಥರ ಫ್ರೆಂಡ್ಲಿ ಆಗಿದ್ದಾರೆ, ನನಗೂ ತುಂಬ ಇಷ್ಟ ಆಯಿತು. ಸೊ ಬನ್ನಿ ಇವತ್ತಿನ ವರ್ಕೌಟ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ವಿನುತಾಸ್ ಚಾನಲ್. ಸಂಚಾರಿ ವಿನುತಾಸ್. ಓಕೆ. ಆ್ಯಂಡ್ ನೋಡ್ತಾ ಇದ್ದೀರಲ್ವ, ನಾನು 8:30ಗೆಲ್ಲ ಬರ್ತೀನಿ, ಅಷ್ಟರೊಳಗೆ ಸರೂ ಇರ್ತಾರೆ. ಇವರು ನನಗೆ ಟ್ರೈನ್ ಮಾಡ್ತಾರೆ. ಸೊ ಮಾರ್ನಿಂಗ್ ಹೋಗಿದ ತಕ್ಷಣ ವರ್ಕೌಟು, ವಾಮಪ್, ಪ್ರತಿಯೊಂದು ಕಾರ್ಡ್ ವರ್ಕೌಟ್ ಎಲ್ಲ ಇವರೇ ಹೇಳ್ಕೊಡೋದು ನನಗೆ. ಮಾರ್ನಿಂಗ್ 8:30ಗೆ ಹೋಗಿ ನಾನು 10:30 ಆಗೋವರೆಗೂ ನಾನು ಜಿಮ್ಮಲ್ಲೇ ಇರ್ತೀನಿ. ಕಮಾನ್.
ಎಸ್. ಎಸ್ ಫೈನಲಿ ನನ್ನ ಮನೆಗೆ ಬಂದುಬಿಟ್ಟೆ ಗೈಸ್. ಫುಲ್ ಸುಸ್ತಾಗ್ತಿದೆ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದೆ. ಆ್ಯಂಡ್ ಹೊಟ್ಟೆ ತುಂಬ ಹಶ್ವಾಗ್ತಾಯಿತ್ತು. ಬೆಳಗ್ಗೆ ನಾನು ಜಸ್ಟ್ ಒಂದು ಜ್ಯೂಸ್ ಕುಡ್ಕೊಂಡು ಹೋಗಿದ್ದೆ ಅಷ್ಟೇ. 10:30 ತನಕ ಸರಿಯಾಗಿ ವರ್ಕೌಟ್ ಮಾಡಿದ್ದೀನಿ. ಆ್ಯಂಡ್ ಸುಸ್ತಾಗ್ತಿದೆ ಅಂತಂದ್ಬಿಟ್ಟು ಗ್ಲೂಕೋನ್ ಡಿ ಪೌಡ್ರ್ ತೊಗೊಂಡೆ. ಅದಕ್ಕೊಂದು ಸ್ವಲ್ಪ ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಇದು ಸ್ವಲ್ಪ ಕುಡಿಯೋದ್ರಿಂದ ಲೈಟಾಗಿ ಸುಸ್ತು ಕಂಟ್ರೋಲ್ ಆಗುತ್ತೆ ಬ್ರೇಕ್ಫಾಸ್ಟ್ ಮಾಡೋವರೆಗೂ. ಸೊ ಹಾಗಾಗಿ ಈ ಕೆಲಸ ನಾನು ಯಾವಾಗಲೂ ಮಾಡ್ತೀನಿ, ದಿನನಿತ್ಯ ಮಾಡ್ತೀನಿ ಇದನ್ನು ಜಿಮ್ಮಿಂದ ಬಂದಿದ ತಕ್ಷಣ. ಸೊ ಇದೆಲ್ಲ ಯಾವ ಥರ ಗೊತ್ತಾ, ಫಸ್ಟೆಲ್ಲ ನಾವು ಸ್ಪೋರ್ಟ್ಸ್ಗೆಲ್ಲ ಸೇರಿದಾಗ ಒಂದು ಪೌಡ್ರ್ ಕೊಡ್ತಿದ್ರು ಗೊತ್ತಾ, ಸುಸ್ತು ಕಮ್ಮಿ ಆಗೋಕ್ಕೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇನೇ, ಬಟ್ ಇದಕ್ಕೆ ಫ್ಲೇವರ್ಸ್ ಹಾಕಿರ್ತಾರೆ. ನಾನು ನಿಂಬು ಫ್ಲೇವರ್ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಅಷ್ಟೇನೇನು ಇಲ್ಲ ಇದರಲ್ಲಿ ಡಿಫ್ರೆನ್ಸು. ಬಟ್ ಇದು ನಮಗೆ ಕ್ಯಾಂಟೀನಲ್ಲಿ ಸಿಗುತ್ತೆ ಕಮ್ಮಿ ಪ್ರೈಸು, ಬಟ್ ಹೊರಗಡೆ ಇದು ನಿಮಗೆ 250 200 ಸಿಗುತ್ತೆ. ಕ್ಯಾಂಟೀನ್ ಪ್ರೈಸ್ ಬಂದು 100 ರೂಪೀಸ್ ಇರುತ್ತೆ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಕುಡಿಲಿಕ್ಕೆ. ಮತ್ತು ಇದರಲ್ಲಿ ಒಳ್ಳೆ ಬೆನಿಫಿಟ್ ಏನಂತಂದರೆ, ಯಾರಾದರೂ ಗೆಸ್ಟ್ ಏನಾದರೂ ಬಂದರೆ ಜಸ್ಟ್ ಟೀ ಮಾಡಬೇಕಲ್ಲ ಅಂತ ಇಂಟ್ರೆಸ್ಟ್ ಇರಲ್ಲ, ಅಯ್ಯೋ ಮಾಡಬೇಕಲ್ಲ ಅನ್ನೋ ಬದಲು ಇದನ್ನು ಪೌಡ್ರ್ ಹಾಕ್ಬಿಟ್ಟು ಜ್ಯೂಸ್ ಥರ ಮಾಡಿ ಶೇಕ್ ಮಾಡಿ ಕೊಟ್ಬಿಟ್ರೆ ಸೂಪರಾಗಿದೆ ನಿಂಬೆ ಜ್ಯೂಸ್ ಅಂದ್ಬಿಟ್ಟು ಕುಡಿತಾ ಇರ್ತಾರೆ. ಸೊ ನಾನು ಕೂಡ ಅದೇ ಮಾಡೋದು. ಹಾಗಾಗಿ ನನಗೆ ಯಾವಾಗಲೂ ಇದೆ ಅಂತಲ್ಲ, ನಾನು ಎಲ್ಲ ಕಡೆಯೂ ಈಸಿ ಟಿಪ್ಸ್ ಹುಡುಕೊಳ್ತಾ ಇರ್ತೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ಆಯಿತು, ಆಂಟಿನೂ ಬಂದರು, ಮನೆ ಕ್ಲೀನ್ ಮಾಡ್ತಾರೆ. ಇವಾಗ ನಾನೊಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್ ಗೈಸ್. ಟೇಕ್ ಇಟ್, ಬಾಯ್.